ಒಬ್ಬ ವ್ಯಕ್ತಿ ದುಬಾರಿ ಬಟ್ಟೆ ಹಾಕಿಕೊಂಡು ಬಂದರೆ ನಾವು ಗೌರವ ಕೊಡುತ್ತೇವೆ. ಆದರೆ ಅದೇ ವ್ಯಕ್ತಿ ಹರಿದ ಬಟ್ಟೆ ಹಾಕಿಕೊಂಡು ಬಂದರೆ ನಾವು ಅವನನ್ನು ಗಮನಿಸುವುದೇ ಇಲ್ಲ. ಆದರೆ ದೇವರು ಕೂಡ ಒಮ್ಮೆ ಇದೇ ತಪ್ಪು ಮಾಡಿದ್ದಾನೆ. ಇಂದು ಹೇಳಲಿರುವ ಈ ಒಂದು ಸಂಸ್ಕೃತ ಶ್ಲೋಕ ನಿಮ್ಮ ಜೀವನವನ್ನು ಮತ್ತು ಜೀವನ ನೋಡುವ ಕೋನವನ್ನೇ ಬದಲಾಯಿಸಬಹುದು. ಆ ಶ್ಲೋಕ ಈ ಶ್ಲೋಕದ ಅರ್ಥ ಬಹಳ ಆಳವಾಗಿದೆ. ಮನುಷ್ಯನ ಯೋಗ್ಯತೆಯನ್ನು ತಿಳಿಯಬೇಕಾದರೆ ಅವನ ಬಟ್ಟೆಯನ್ನು ನೋಡಿದರೆ ಸಾಕು ಎಂದು ಸಮಾಜ ಭಾವಿಸುತ್ತದೆ. ಮುಂದೆ ಒಂದು ಅದ್ಭುತ ಉದಾಹರಣೆ ಕೊಡಲಾಗಿದೆ. ಪೀತಾಂಬರ ಧರಿಸಿದ ಶ್ರೀ ಮಹಾವಿಷ್ಣುವನ್ನು ಕಂಡು ಸಮುದ್ರರಾಜನು ತನ್ನ ಮಗಳು ಮಹಾಲಕ್ಷ್ಮಿಯನ್ನು ವಿವಾಹಕ್ಕೆ ಕೊಟ್ಟನು. ಆದರೆ ಚರ್ಮಾಂಬರ ಧರಿಸಿದ ಶಿವನನ್ನು ಕಂಡು ಅದೇ ಸಮುದ್ರ ವಿಷವನ್ನು ಮಾತ್ರ ಕೊಟ್ಟನು. ಈ ಕಥೆಯ ವಿವರಣೆ: ಸಮುದ್ರ ಮಂಥನ ನಡೆದಾಗ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು. ಅವುಗಳಲ್ಲಿ ಮಹಾಲಕ್ಷ್ಮೀ ದೇವಿಯು ಒಬ್ಬರು. ಸಮುದ್ರ ರಾಜನು ಶ್ರೀ ವಿಷ್ಣುವಿನ ದಿವ್ಯ ರೂಪ, ಪೀತಾಂಬರ, ರಾಜಸಿಕ ವೇಷವನ್ನು ನೋಡಿ ಇವರೇ ನನ್ನ ಮಗಳಿಗೆ ಯೋಗ್ಯರು ಎಂದು ಭಾವಿಸಿ ಲಕ್ಷ್ಮಿಯನ್ನು ಅವರಿಗೆ ಅರ್ಪಿಸಿದನು. ಆದರೆ ನಂತರ ಹೊರಬಂದದ್ದು ಹಾಲಾಹಲ ವಿಷ. ಈ ವಿಷವನ್ನು ಯಾರು ಕುಡಿಯಬೇಕು? ಎಲ್ಲ ದೇವತೆಗಳು ಹೆದರಿದರು. ಆ ಸಮಯದಲ್ಲಿ ಹುಲಿಯ ಚರ್ಮ ಧರಿಸಿದ ಭಸ್ಮವನ್ನು ಮೈಮೇಲೆ ಹಚ್ಚಿಕೊಂಡು ಸರ್ಪಗಳನ್ನು ಆಭರಣವನ್ನಾಗಿ ಧರಿಸಿದ ಮಹಾದೇವರು ಬಂದರು. ಅವರ ಬಾಹ್ಯ ರೂಪವನ್ನು ನೋಡಿ ಯಾರೂ ಅವರನ್ನು ರಾಜನಂತೆ ಕಾಣಲಿಲ್ಲ. ಆದರೆ ಲೋಕವನ್ನು ರಕ್ಷಿಸಲು ಆ ವಿಷವನ್ನು ಕುಡಿದವರು ಅವರೇ. ಆದ್ದರಿಂದಲೇ ಅವರು ನೀಲಕಂಠ ಎಂದು ಪ್ರಸಿದ್ಧರಾದರು. ಇಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ಒಬ್ಬನ ಬಟ್ಟೆ ಅವನ ನಿಜವಾದ ವ್ಯಕ್ತಿತ್ವವನ್ನು ಹೇಳುವುದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಪಾಠ. ಇಂದಿನ ಸಮಾಜದಲ್ಲಿಯೂ ಇದೇ ನಡೆಯುತ್ತಿದೆ. ದುಬಾರಿ ಬಟ್ಟೆ, ದುಬಾರಿ ಕಾರು, ದುಬಾರಿ ಮೊಬೈಲ್ ಇವುಗಳನ್ನು ನೋಡಿ ನಾವು ಗೌರವ ಕೊಡುತ್ತೇವೆ. ಸರಳ ಉಡುಪು ಧರಿಸಿದ ಒಬ್ಬ ಶಿಕ್ಷಕ, ಒಬ್ಬ ರೈತ, ಒಬ್ಬ ಕಾರ್ಮಿಕ ಅಥವಾ ಒಬ್ಬ ಸನ್ಯಾಸಿ ಇವರ ನಿಜವಾದ ಮೌಲ್ಯವನ್ನು ಅರಿಯುವುದೇ ಇಲ್ಲ. ಬಟ್ಟೆ ಮನುಷ್ಯನನ್ನು ದೊಡ್ಡವನಾಗಿಸುವುದಿಲ್ಲ. ಅವನ ಗುಣ, ಜ್ಞಾನ, ಪ್ರಾಮಾಣಿಕತೆ ಮತ್ತು ಹೃದಯದ ಒಳ್ಳೆಯತನವೇ ಅವನ ನಿಜವಾದ ಆಭರಣ. ಆದ್ದರಿಂದ ಯಾರನ್ನು ಅವರ ಹೊರನೋಟದಿಂದ ತೀರ್ಮಾನಿಸಬೇಡಿ. ಮೊದಲು ಅವರ ಸ್ವಭಾವವನ್ನು ಅರಿಯಿರಿ. ಈ ಒಂದು ಶ್ಲೋಕ ನಮಗೆ ಹೇಳುವ ಶಾಶ್ವತ ಸತ್ಯ ಏನೆಂದರೆ, ಹೊರಗಿನ ಅಲಂಕಾರವನ್ನು ನೋಡಿ ತೀರ್ಪು ಕೊಡಬೇಡಿ. ಒಳಗಿನ ಗುಣವೇ ನಿಜವಾದ ಮೌಲ್ಯ. ನೀವು ಕೂಡ ಇಂದಿನಿಂದ ಯಾರನ್ನು ಅವರ ಬಟ್ಟೆ, ಹಣ ಅಥವಾ ರೂಪ ನೋಡಿ ಅಳೆಯುವುದಿಲ್ಲ ಎಂದು ನಿರ್ಧರಿಸಿದರೆ ಈ ಶ್ಲೋಕದ ನಿಜವಾದ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈ ರೀತಿಯ ಸಂಸ್ಕೃತ ಶ್ಲೋಕಗಳ ಜೀವನ ಪಾಠಗಳನ್ನು ತಿಳಿಯಲು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ವಾಲ್ಮೀಕಿ.